ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಳಿ ಇದ್ದೀನಿ ಕಣ್ರಿ. ಅದೆಲ್ಲಿ ಬರುತ್ತೆ? ಹೆಸರುಘಟ್ಟ ಮೇನ್ ರೋಡಲ್ಲಿ ಬರುತ್ತೆ ನೋಡಿ, ಬಗಲ್ಗುಂಟೆ ಆಗಿದ್ಕೊಳ್ಳೆ. ಆ ಹಾಸ್ಪಿಟಲಿಂದ 2 ಕಿಲೋಮೀಟರ್ ದೂರದಲ್ಲಿ 2 ಕಡೆ ರಸ್ತೆ ಇರುವ ಸೌತ್ ವೆಸ್ಟ್ ಕಾರ್ನರ್ 3 ಫ್ಲೋರ್ ಹೊಸ ಮನೆ ಮಾಡಕ್ಕಿದೆ. ಈ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಕಂಪ್ಲೀಟ್ 30 ರಿಂದ 37 ಸಾವಿರ ಬಾಡಿಗೆ ಬರುತ್ತೆ. ಇನ್ನೊಂದು ವಿಷಯ, 25 ಲಕ್ಷ ಬ್ಯಾಂಕಲ್ಲಿ ಲೋನ್ ಇದೆ, ಅಂದರೆ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ ಅಂತ ಅರ್ಥ. ಈವನ್ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟ ಖಾತಾ, ಒರಿಜಿನಲ್ ಖಾತಾ ಇರೋದು, ಅಪ್ ಟು ಡೇಟ್ ಟ್ಯಾಕ್ಸ್ ಪೈಡು ಇದೆ. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 30 ರಿಂದ 37 ಸಾವಿರ ಬರುತ್ತೆ. ಡೈಮೆನ್ಷನ್ 20 × 40 in square feet, 800 square feet. Site facing south and west corner. Main doors facing north. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ಸ್ 3 ಫ್ಲೋರ್ಸ್. ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು, 1 BHK ಹೌಸು. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರು 2 BHK ಹೌಸ್. ಟೋಟಲ್ಲು 3 ಫ್ಲೋರು. ನೋಡಿ, ಎಲಿವೇಶನು ಭಾಳ ಚೆನ್ನಾಗಿದೆ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 2 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು KEB ಮೀಟ್ರು ನೋಡಿ. ಟೈಲ್ಸು ಒಳ್ಳೆ ಒರಿಜಿನಲ್ ಕ್ವಾಲಿಟಿ ಟೈಲ್ಸೇ ಹಾಕಿದ್ದಾರೆ. ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ. ಈ ಸ್ಟೈರ್ ಕೇಸ್ ಕೆಳಗಡೆ ಇದು CMC ವಾಟರ್ ಪ್ರಾವಿಷನ್. ಇದು ನೋಡಿ, ಅಲ್ಲಿ ಪೈಪ್ ಕೊಟ್ಟಿದ್ದಾರೆ. ಈ ಸ್ಟೈರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, 3 ಮನೆಗೂ ಕೊಟ್ಟಿದ್ದಾರೆ ಅವರು. ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಮನೆ ಇದಾವೆ ಅಂತ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಆ 1 BHK ಹೌಸ್ ನೋಡೋ ಬನ್ನಿ. ಅದ್ರ ಮುಂದೆ ಇದು ಪ್ಯಾಸೇಜು, ಟಿಲ್ ರೂಫ್ವರೆಗೂ ಆ ವಾಲ್ಗೂ ಟೈಲ್ಸ್ ಹಾಕಿದ್ದಾರೆ. ನೋಡಿ, ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಯೂಸ್ವಲ್ 7 ಫೀಟ್ ಹಾಕ್ತಾರೆ ಇವರು, ಟಿಲ್ ರೂಫ್ವರೆಗೂ ಕೊಟ್ಟಿದ್ದಾರೆ. ಇದು ಏನು ಸಂಪ್. ಓ, ವಾಟರ್ ನೋಡ್ರಿ ಫುಲ್ ಇದೆ. ಅಂದರೆ ವಾಟರ್ ಪ್ರಾಬ್ಲಮ್ ಇಲ್ಲ ಕಣ್ರಿ ಇಲ್ಲಿ. ಎನಿ ಟೈಮ್ ಹಿಂಗೆ ಇರುತ್ತೆ. ಅವ್ರು ಹೇಳ್ತಾರಲ್ಲ, ಯಾರನ್ನೇ ಕೇಳಿ ಸರ್, ಅಕ್ಕಪಕ್ಕ ವಿಚಾರಿಸಿ, ವಾಟರ್ ಪ್ರಾಬ್ಲಮ್ ಇದೆ ಅಂತ ತೊಗೋಬೇಡಿ ಅಂತ ಹೇಳ್ತಾರೆ. ವಾಟರ್ ಪ್ರಾಬ್ಲಮ್ ಇದ್ದರೆ ಹಿಂಗಿರಲ್ವಲ್ಲ. ನೀರು ನೋಡಿ ಹೆಂಗಿದೆ, ಯಥೇಚ್ಛವಾಗಿದೆ. ಆಲ್ರೆಡಿ ವಾಟರ್ ಕನೆಕ್ಷನ್ ತೊಗೊಂಡಿದ್ದಾರೆ. CMC ನೀರು ಅದು ಬಂದಿರೋದು. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನೋಡಿದ್ರಲ್ಲ 2 ಕಡೆನೂ. ಇದು 1 BHK ಹೌಸ್. ಫ್ರೇಮು ಡೋರು 2 ಟೀಕುಡ್ಡು, ಫೇಸಿಂಗ್ ನಾರ್ತ್. ಕ್ವಾಲಿಟಿನೂ ಚೆನ್ನಾಗಿದೆ. ಶೋಯಿಂಗ್ ಯು ಹಾಲ್ ಆಫ್ ದ 1 BHK ಹೌಸ್ ಇನ್ ದ ಗ್ರೌಂಡ್ ಫ್ಲೋರ್. ಈ ಹಾಲಲ್ಲೂ POP ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದೆ, ಪೂಜಾ ರೂಮ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಇದು TV ಕ್ಯಾಬಿನೆಟ್, ಇದು ಪೂಜಾ ರೂಮು. ಪೂಜಾ ರೂಮ್ ಫ್ರೇಮ್ ಡೋರು 2 ಟೀಕುಡ್, ಟಫನ್ ಗ್ಲಾಸು ಫಿಟ್ ಮಾಡಿದ್ದಾರೆ. ವೆರಿ ನೈಸ್. ಯೂಸ್ವಲಿ 1 BHK ಹೌಸ್ಗೆ ಪೂಜಾ ರೂಮ್ ಮಾಡೋದಿಲ್ಲ, ಮಾಡಿದ್ರೆ ಸಿಂಪಲ್ ಆಗಿರುತ್ತೆ. ಆದರೆ ಇವರು ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡದಾಗಿ ಇದೆ ನೋಡಿ. ಒಬ್ರು ಆರಾಮಾಗಿ ಕೂತು ಒಳಗಡೆ ಪೂಜೆ ಮಾಡೋಷ್ಟು ಜಾಗ ಇದೆ. ಈ ರೀತಿ ಇದ್ದರೆ 1 BHK ಹೌಸ್ಗೆ ಇನ್ನೊಂದು 1000 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರಲ್ಲ. ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಿಂಡೋನೂ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ ಕಣ್ರಿ, ವೆರಿ ನೈಸ್. 40 mm ಥಿಕ್ನೆಸ್ ಇರೋ ಸ್ಲ್ಯಾಬ್ ಹಾಕಿದ್ದಾರೆ. ಸಿಂಕ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ. L ಶೇಪಲ್ಲಿ ಲಾಫ್ಟು ಮಾಡಿದ್ದಾರೆ. ಕ್ರಾಕರಿ ಕೊಟ್ಟಿದ್ದಾರೆ. ವೆರಿ ನೈಸ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಕಿಚನ್ ಸೈಡಿಂದ ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ವಿಂಡೋ ಇದೆ ನೋಡಿ. ಹಾಲು ಚೌಕಟ್ಟಕ್ಕೆ ಚೆನ್ನಾಗಿದೆ. ಇದು ಬೆಡ್ರೂಮ್. ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್. ಈ ಬೆಡ್ರೂಮಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಟ್ರಿಪಲ್ ಕಾಟ್ ಆಗ್ಬೋದು ಕಣ್ರಿ, ಅಷ್ಟು ಜಾಗ ಇದೆ ಇಲ್ಲಿ. ಭಾಳ ಚೆನ್ನಾಗಿದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಗೇಜು ಚೆನ್ನಾಗಿದೆ. ಡ್ರಾಸು ಓಪನ್ ಮಾಡ್ತಿದ್ದೀನಿ, ಚೆಕ್ ಮಾಡ್ತಿದ್ದೀನಿ, ಅಬ್ಸರ್ವ್ ಮಾಡಿ. ನೋಡಿ, ಸ್ಟೋರೇಜ್ ಪ್ರಾವಿಷನ್ ಭಾಳ ಚೆನ್ನಾಗಿ, ಶೆಲ್ವ್ಸ್ ಭಾಳ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ನಮಗೆ ಸ್ಟೋರೇಜ್ ಟೆನೆಂಟ್ಸ್ ಯಾರೇ ಬಂದರೂ ಸ್ಟೋರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಖುಷಿಯಾಗಿ ಒಂದು 500 ರೂಪಾಯಿ ಜಾಸ್ತಿ ಕೇಳಿದ್ರು ಕೊಡ್ತಾರೆ. ಈ ಸೈಡಿಂದ
ಹಾಲನ್ನು ಅಬ್ಸರ್ವ್ ಮಾಡಿ, ಅಂದರೆ ಬೆಡ್ರೂಮ್ ಸೈಡಿಂದ. 1 BHK ಹೌಸ್ ದೊಡ್ಡದಾಗಿದೆಯಲ್ಲ? ಎಸ್, ದೊಡ್ಡದಾಗಿದೆ. ಇದು ಕಾಮನ್ ಟಾಯ್ಲೆಟ್, ಡೋರು WPC ಡೋರು. ಇಲ್ಲಿ ಎಂಟ್ರೆನ್ಸಲ್ಲಿ ವಾಷಿಂಗ್ ಮಿಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ, ಉತ್ತಮ ಕೆಲಸ ಮಾಡಿದ್ದಾರೆ ಓನರ್. ಇದು ಟಾಯ್ಲೆಟ್, ಕಾಮನ್ ಇದೆ, ಅಟ್ಯಾಚ್ಡ್ ಇದೆ, ದೊಡ್ಡದಾಗಿದೆ, ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಗೀಜರ್ ಪಾಯಿಂಟ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ವೆರಿ ನೈಸ್, ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ನೋಡಿದ್ರಲ್ಲ, ಅಟ್ಟನೂ ಕೊಟ್ಟಿದ್ದಾರೆ ಕಣ್ರಿ. ಯೂಸಲ್ಲಿ ಅಟ್ಟ ಟೆನೆಂಟ್, ಅದು 1 BHK ಹೌಸಲ್ಲಿ ಅಟ್ಟ ಇದೆ, ಇರಲೇಬೇಕು, ಚೆಕ್ ಮಾಡ್ತಾರೆ. ಯಾಕಂದ್ರೆ ಅನ್ವಾಂಟೆಡ್ ಥಿಂಗ್ಸ್ ಇದ್ದೇ ಇರ್ತವೆ, ಇಲ್ಲ ಯೂಸಬಲ್ ಥಿಂಗ್ಸ್ ಇದ್ದರೂ ಜಾಗ ಇರಲ್ಲ, ಅವೆಲ್ಲ ಅಲ್ಲಿ ಸ್ಟೋರ್ ಮಾಡ್ಬೋದು. ಓಕೆ, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ, ನೋಡಿದ್ರಲ್ಲ? ಓಕೆ, ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ಇದೆ. ಐಷಾರಾಮಿ 2 BHK ಹೌಸ್ ಮುಂದೆ ಇದು ಪ್ಯಾಸೇಜು, ಅಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಓನರ್ ಹೌಸು, ಅದೇ ಐಷಾರಾಮಿ ಮನೆ, 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ನಾರ್ತ್, ಫ್ರೇಮು ಡೋರ್ 2 ಟೀಕ್ವುಡ್, ಕಾರ್ವಿಂಗ್ ಮಸ್ತಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ, ಎಕ್ಸಲೆಂಟ್. Showing you beautiful hall of the 2 BHK house in the first floor. POP ಇದೆಯಾ? ಎಸ್, POP ಇದೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ 2 BHK ಹೌಸ್, ಅದೇ ಓನರ್ ಹೌಸ್ ಹಾಲ್. ಇದು ತೋರಿಸಿ ನೋಡಿ, ಹಾಲು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. 800 ಅಡಿಯಲ್ಲಿ ಹಾಲ್ ಎಷ್ಟು ದೊಡ್ಡದಾಗಿರಬೇಕೋ ಅಷ್ಟು ದೊಡ್ಡದಾಗಿದೆ ಕಣ್ರಿ. ಇದು TV ಕ್ಯಾಬಿನೆಟ್, 2 ಕಡೆ ಕಿಟಕಿ ಕೊಟ್ಟಿರೋದಕ್ಕೆ ಗಾಳಿ ಬೆಳಕು ಮಸ್ತಾಗಿರುತ್ತೆ. ಟಿವಿಗೆ ಯೂಸ್ ಮಾಡಿರೋ ವುಡ್ಡು ಚೆನ್ನಾಗಿದೆ, ನೈಸ್. ಇಲ್ಲೆಲ್ಲ ನೋಡಿ, ಸ್ವಿಚಸ್ ಯಾವ ಕಂಪನಿ? ಲಿಶಾ ಕಂಪನಿ. ಬ್ಯಾಸ್ಕೆಟ್ಸ್ ಎಲ್ಲೂ ಕೊಟ್ಟಿದ್ದಾರೆ ನೋಡಿ, ಡ್ರಾಸ್. TV ಕ್ಯಾಬಿನೆಟ್ ಅದರ ಡ್ರಾಸ್ ಎಲ್ಲ ಎಸೆನ್ಷಿಯಲ್, ವೆರಿ ಇಂಪಾರ್ಟೆಂಟ್, ಭಾಳ ಸ್ಟೋರ್ ಮಾಡ್ತೀವಿ ಎಲ್ಲ ಮನೆಯಲ್ಲೂ, ಅದೇ ಆಗೋದು, ಕಂಪಲ್ಸರಿ ಇರಲೇಬೇಕು. ಸೊ ಅದಕ್ಕಾಗಿ ನೀಟಾಗಿ ಡ್ರಾಸ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ನೋಡ್ರಿ, ಆ ಡಿಸೈನ್ ನೋಡ್ರಿ ಹೆಂಗಿದೆ, ಸಾಕಾಗಿದೆ. ಫ್ರೇಮು ಡೋರ್ 2 ಟೀಕ್ವುಡ್ ಮತ್ತು ಟಫನ್ ಗ್ಲಾಸ್ ಇದೆ. ಆ ಕೆತ್ತನೆ ನೋಡಿ, ಕಾರ್ವಿಂಗ್ ಏನಿದೆ, ಭಾಳ ಚೆನ್ನಾಗಿದೆ. ಸೂಪರ್, ನನಗಂತೂ ಭಾಳ ಇಷ್ಟ ಆಯಿತು. ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಕಣ್ರಿ ಪೂಜಾ ರೂಮ್ಗೆಲ್ಲ. ಇದು ಪೂಜಾ ರೂಮು. ಈ ಪೂಜಾ ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ಬರು ಕೂತು ಪೂಜೆ ಮಾಡಿಷ್ಟು ದೊಡ್ಡದಾಗಿದೆ ಪೂಜಾ ರೂಮ್ ನೋಡಿ. ಅದು ಕಿಚನ್, ಇದು ಬ್ಯಾಸ್ಗೆ, ಇದು ಗ್ರನೇಟ್ ಹಾಕಿದ್ದಾರೆ ಪೀಸು, ಮತ್ತು ಡ್ರಾಸು ಕೊಟ್ಟಿದ್ದಾರೆ, ಎಲ್ಲ ಸ್ಟೋರ್ ಮಾಡಲಿಕ್ಕೆ. ಇದ್ದೇ ಇರ್ತಾವಲ್ಲ ದೀಪ, ಅವೆಲ್ಲ ಇದ್ದೇ ಇರ್ತವೆ. ಇದು ಮಾಡ್ಯುಲರ್ ಕಿಚನ್ ಎಂಟ್ರೆನ್ಸ್, ವುಡ್ಡಲ್ಲಿ ಆರ್ಚ್ ಮಾಡಿದ್ದಾರೆ, ಚೆನ್ನಾಗಿದೆ. ಶೋಯಿಂಗ್ ಯು ಮಾಡ್ಯುಲರ್ ಕಿಚನ್ ನೋಡಿ, ಇಲ್ಲಿಂದ ಶುರು ಮಾಡ್ಯುಲರ್ ಕಿಚನ್. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಸಿಂಕ್, ಸೆರಾ ಫಿಟ್ಟಿಂಗ್ಸ್ ಫಿಟ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ. ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡೋಣ. ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ, ವೆರಿ ನೈಸ್. ನೋಡಿ ಎಷ್ಟು ಜೋರಾಗಿ ತೆಳೆದ್ರು ನಿಧಾನಕ್ಕೂ ಕೂರ್ತದದು. ಚೆನ್ನಾಗಿದೆಯಲ್ಲ ಕ್ವಾಲಿಟಿ? ಎಸ್, ಚೆನ್ನಾಗಿದೆ. ಕ್ರಾಕರ್ ಯೂನಿಟ್, ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹೋಲು ಸುತ್ತು ಅಬ್ಸರ್ವ್ ಮಾಡಿ, L ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಮೋರ್ ದೆನ್ ಅನಫ್. ಕಿಚನ್ ಚೆನ್ನಾಗಿದೆ ಕಣ್ರಿ, 800 ಅಡಿಯಲ್ಲಿ ದೊಡ್ಡದಾಗಿ ಇದೆ, ಕಂಜೆಸ್ಟೆಡ್ ಅನ್ಸಲ್ಲ. ಈಗ ಬೆಡ್ರೂಮ್ 1 ನೋಡೋಣ. ಇದು ಬೆಡ್ರೂಮ್ 1, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ವಾವ್, ಬೆಡ್ರೂಮ್ 1 ಮಸ್ತಾಗಿದೆ ಕಣ್ರಿ. ಬೆಡ್ರೂಮ್ 1ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಟ್ರಿಪಲ್ ಕಟ್ ಹಾಕ್ಬೋದು ಕಣ್ರಿ. ಚೆನ್ನಾಗಿ ಹಿಂಗಡಿಸಿದ್ದಾರೆ. ರೂಮ್ ಅಂತೂ ಸೂಪರಾಗಿದೆ.
ಯೂಶ್ವಲಿ ಇಷ್ಟು ಸ್ಪೇಷಿಯಸ್ ಆಗಿರಲ್ಲ, ಆದರೆ ಇವರು ಚೆನ್ನಾಗಿ ಮಾಡಿದ್ದಾರೆ ಪ್ಲ್ಯಾಂಡಾಗಿ. ನೋಡಿ ವಾರ್ಡ್ರೋಬ್ ಮಾಡಿದ್ದಾರೆ, ಕಂಪ್ಲೀಟ್ ಒನ್ ಸೈಡ್ ವಾರ್ಡ್ರೋಬ್. ಆ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಇಟ್ಟಿದ್ದಾರೆ, ಶೆಲ್ಸ್ ಕೊಟ್ಟಿದ್ದಾರೆ. ಈ ಸೈಡ್ ಅಬ್ಸರ್ವ್ ಮಾಡಿ, ನೋಡಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಕಣ್ರಿ. ಸ್ಟೋರೇಜ್ ಪ್ರೊವಿಷನ್ ಓನರ್ ಮನೆಯಲ್ಲಿ ಎಷ್ಟಾದರೂ ಸ್ಟೋರ್ ಮಾಡ್ಕೋಬೋದು, ಬಟ್ಟೆ ಬರೀ ಏನಾದರೂ ಇಡ್ಬೋದು. ಯುವರ್ ವಿಶ್, ಎಷ್ಟು ಜನ ಬಟ್ಟೆ ಆದರೂ ಇಲ್ಲಿಡ್ಬೋದು. ಡ್ರಾಸು ಒಂದಲ್ಲ ಎರಡು, ಟೋಟಲ್ 3 ಕೊಟ್ಟಿದ್ದಾರೆ ಡ್ರಾಸ್. ಅಲ್ಲೊಂದು ಆ ಸೈಡ್ ಒಂದಿತ್ತಲ್ಲ ನೋಡಿದ್ರಲ್ಲ, ಇಲ್ಲಿ ವಿಂಡೋ ಬರುತ್ತೆ. ಇಲ್ಲ ವರ್ಕಿಂಗ್ ಟೇಬಲ್, ಇಲ್ಲ ಸ್ಟಡಿ ಟೇಬಲ್ ಥರ ಮಾಡಿದ್ದಾರೆ. 2 in 1 ಏನಾದರೂ ಮಾಡ್ಕೋಬೋದು. ಇವನ್ ಅದು ನೋಡಿ ಮಿರರು ಅಲ್ಲಿದೆ, ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡಿದ್ವಲ್ಲ. ಓಕೆ, ಬೆಡ್ರೂಮ್ ಒಂದು ಬೆಡ್ರೂಮ್ ನೋಡಿದ್ವಿ. ಮತ್ತೊಮ್ಮೆ ಕಿಚನನ್ನು ಅಬ್ಸರ್ವ್ ಮಾಡಿ ಲಾಸ್ಟ್, ಮತ್ತು ಆ ಸೈಡ್ ಹೋಗ್ತೀವಿ. ಮಾಡಲ್ಲ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿದೆಯಾ ಇಲ್ವಾ, ವಾಸ್ತು ಇದೆಯಾ ಇಲ್ವಾ, ಇಲ್ಲ ನಿಮ್ಮ ಹೆಸರು ಬಲಕ್ಕೆ ಆಗ್ಬೋದಿರುತ್ತಾ ಇಲ್ವಾ, ಪ್ರತಿಯೊಂದು ಚೆಕ್ ಮಾಡಿ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್ ಆಫ್ ದ ಓನರ್ ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ ಫಾಲ್ ಸೀಲಿಂಗ್ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಒಂದಲ್ಲ 2 ಕಿಟಕಿ ಇರೋದು, ಕಿಂಗ್ ಸೈಜ್ ಕಾಟ್ ಇದೆ, ಸೂಪರ್ ಕಂಟ್ರಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಕೊಟ್ಟಿದ್ದಾರೆ, ವಿಂಡೋ ಹತ್ರ ವರ್ಕಿಂಗ್ ಟೇಬಲ್ ಆರ್ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಮಿರ್ರರು ಇದೆ, ವೆರಿ ನೈಸ್. ನೋಡಿ ಇದು ವರ್ಕಿಂಗ್ ಟೇಬಲ್ ಆರ್ ಸ್ಟಡಿ ಟೇಬಲ್, ಯುವರ್ ವಿಶ್. ಆಲ್ಮೋಸ್ಟ್ ಇದು ಇರೋದು ಯಜಮಾನ್ರಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ. ನಿಮಗೆ ವರ್ಕಿಂಗ್ ಟೇಬಲ್. ನಾವೆಲ್ಲ ಓದೋ ಅಭ್ಯಾಸ ಇದೆ, ಬುಕ್ಸ್ ಓದ್ತೀವಿ ಅಂದರೆ ಓದ್ಬೋದು, ರೀಡಿಂಗ್ ಟೇಬಲ್. ನೋಡಿ ವಾರ್ಡ್ರೋಬ್ ಓಪನ್ ಡೋರ್ಸ್ ಇಟ್ಟಿದ್ದಾರೆ, ಮಷಿನ್ ಪ್ರೆಸ್ಡ್ ಎಲ್ಲ ವುಡ್ ಯೂಸ್ ಮಾಡಿರೋದು. ಭಾಳ ಚೆನ್ನಾಗಿದೆ, ಕ್ವಾಲಿಟಿ ಮಸ್ತಾಗಿದೆ. ನೋಡಿ ಡ್ರಾಸ್ ಅಬ್ಸರ್ವ್ ಮಾಡಿ, ಶೆಲ್ಸು ಒಂದಲ್ಲ 2, 4 ಶೆಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ ಇಲ್ಲೆರಡು, ಮತ್ತು ಈ ಸೈಡ್ 1-2, ಟೋಟಲ್ 4 ಡ್ರಾ ಇರೋದಕ್ಕೆ ಕೊಟ್ಟರೆ ಸ್ಟೋರೇಜ್ ಚೆನ್ನಾಗಿ ಮಾಡ್ಬೋದು, ಲಾಕು ಮಾಡ್ಬೋದು, ಬಟ್ಟೆ ಬರೀ ಸ್ಟೋರ್ ಮಾಡ್ಬೋದು. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಕಣ್ರಿ. ನೀಟಾಗಿ ಸ್ಟೋರೇಜ್ ಪ್ರಾವಿಷನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಈ ವಾರ್ಡ್ರೋಬ್ಗೆ ಯೂಸ್ ಮಾಡಿರೋ ಲ್ಯಾಮಿನೇಷನ್ ಕಲರು ಭಾಳ ಚೆನ್ನಾಗಿದೆ ಕಾಂಬಿನೇಷನ್. ಇದು ಅಟ್ಯಾಚ್ ಟಾಯ್ಲೆಟ್. ಈ ಅಟ್ಯಾಚ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಆಗ್ಯಾರೆ, ಗೀಜರ್ ಪಾಯಿಂಟ್ ಇದೆ, ಸಿಂಕ್ ಇದೆ, ವೆಸ್ಟರ್ನ್ ಕಮೋಡ್ ಇದೆ, ವಿಂಡೋನು ಇದೆ. ಅಟ್ಯಾಚ್ ಟಾಯ್ಲೆಟ್ ಬ್ಯೂಟಿಫುಲ್ಲಾಗಿ ಚೆನ್ನಾಗಿದೆ. ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಕಾರ್ನರಲ್ಲಿರೋದು, ಹಾಗಾಗಿ ಯಾವ ಸೈಡ್ ಹೋದರೂ ಬೆಳಕು ಮಸ್ತಾಗಿರುತ್ತೆ ಕಣ್ರಿ. ಇಲ್ಲಿ 2 ಕಿಟಕಿ ಇರೋದು ಈ ಮಾಸ್ಟರ್ ಬೆಡ್ರೂಮ್ಗೆ, ಬೆಳಕು ಮಸ್ತಾಗಿರುತ್ತೆ. ಈವನ್ ಗಾಳಿನೂ ಸೂಪರಾಗಿರುತ್ತೆ ಕಣ್ರಿ, ವೆರಿ ನೈಸ್. ನೋಡಿ ಇದು ಕಿಂಗ್ ಸೈಜ್ ಕಾಟ್, ಎಷ್ಟು ದೊಡ್ಡದಾಗಿದೆ, ಆದರೂ ಇನ್ನೂ ಜಾಗ ಎಷ್ಟಿದೆ ನೋಡಿ ಈ ಮಾಸ್ಟರ್ ಬೆಡ್ರೂಮಲ್ಲಿ. ನೋಡಿ ಕಿಂಗ್ ಸೈಜ್ ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನ್ನು ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಜಾಗ ಬೇಕಂದರೆ ಈ ಕಿಂಗ್ ಸೈಜ್ ಕಾಟಲ್ಲೂ ನೀವು ಸ್ಟೋರ್ ಮಾಡ್ಕೋಬೋದು. ಓಕೆ, ಕಾಟ್ ನೋಡಿದ್ರಲ್ಲ. ಈ ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಕ್ವಾಲಿಟಿ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಲಕ್ಷ್ಮೀಪತಿ ಸೂಪರ್ ಆಗಿದೆ, ನಮ್ಗೆ ಭಾಳ ಇಷ್ಟ ಆಯಿತು. ನೋಡ್ತಾರೆ ಗೊತ್ತಾಗುತ್ತೆ 90% ಇದು ಕ್ವಾಲಿಟಿ ಇದೆಯಾ ಇಲ್ವ ಅಂತ. ಇದು ನಮಗೆ ಭಾಳ ಇಷ್ಟ ಆಯಿತು, ಕ್ವಾಲಿಟಿ ಇದೆ. ಇದು ಕಾಮನ್ ಟಾಯ್ಲೆಟ್, ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಶವರ್ ಇದೆ, ಗೀಜರ್ ಪಾಯಿಂಟ್ ಕೊಟ್ಟಿದ್ದಾರೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಸಿಂಕ್ ಇದೆ, ವೆಸ್ಟರ್ನ್ ಕಮೋಡ್ ಫಿಟ್ ಮಾಡಿದ್ದಾರೆ. ವಿಂಡೋನು ಇದೆ ನೋಡಿ. ಓಕೆ, ಕಾಮನ್ ಟಾಯ್ಲೆಟ್ ನೋಡಿದ್ವಿ ಫಸ್ಟ್ ಫ್ಲೋರಲ್ಲಿ. ಅಗೇನ್ ಅಬ್ಸರ್ವ್ ಹಾಲ್, ಇದೇ ಲಾಸ್ಟ್, ಮತ್ತೆ ಔಟ್ಸೈಡ್ ಹೋಗ್ತೀವಿ. ನೀವು ಏನು ಬೇಕಂದ್ರೆ ಈಗಲೇ ಅಬ್ಸರ್ವ್ ಮಾಡ್ಕೋಬೇಕು. ಓಕೆ ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಇಲ್ಲ ಸುಂದರವಾದ ಮನೆನ 2 BHK ಹೌಸನ್ನು ನೋಡಿದ್ವಿ. ಹೇಗನ್ನಿಸ್ತು? ಸಾಕಾಗಿದೆ ಲಕ್ಷ್ಮೀಪತಿ, ವೆರಿ ನೈಸ್. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ರೆ, ರೈಲಿಂಗ್ಸು ಸೇಮ್ MS ರೈಲಿಂಗ್ಸು. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್.
ಸೆಕೆಂಡ್ ಫ್ಲೋರಲ್ಲಿ ಏನಿದೆ 2 BHK ಹೌಸ್, ಸ್ಪೇಷಿಯಸ್ 2 BHK ಹೌಸ್ ಇದೆ. 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್, ಇದು 2 BHK ಹೌಸ್ ಮೈನ್ ಡೋರ್, ಫೇಸಿಂಗ್ ನಾರ್ತ್, ಫ್ರೇಮ್ ಡೋರ್, 2 ಟೀ ಕೂಡ ಕಣ್ರಿ. ಶೋಯಿಂಗ್ ಯು ಹಾಲ್. ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಹಾಲನ್ನು ತೋರಿಸ್ತಿದ್ದೀನಿ. ಈ ಹಾಲಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಒಂದಲ್ಲ ಎರಡಲ್ಲ 3 ಕಿಟಕಿ ಇರೋದು. ಈವನ್ ಫಸ್ಟ್ ಫ್ಲೋರಲ್ಲೂ ಸೇಮ್ ಡಿಟೋ 3 ಕಿಟಕಿ ಇರೋದು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ರೀ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಫ್ಲೋರಲ್ಲಿ ನೋಡೋದಲ್ಲ ಓನರ್ ಮನೆ 2 BHK ಹೌಸ್ ಡಿಟೋ, ಏನೂ ಚೇಂಜ್ ಇಲ್ಲ, ಸ್ವಲ್ಪ ಚೇಂಜಸ್ ಏನಂದರೆ ಈ ಮೆಟೀರಿಯಲ್ ಯೂಸ್ ಮಾಡಿರೋದ್ರಲ್ಲಿ, ವಾರ್ಡ್ರೋಬ್ ಅಂತ ಇಂಥದ್ರಲ್ಲಿ ಅಷ್ಟೇ. ರಿಮೈನಿಂಗ್ ಎಲ್ಲ ಆಸ್ಟಿಸ್ ಕಂಡ್ರಿ, ಏನೇನು ಚೇಂಜ್ ಇಲ್ಲ. ಇದು ಮಾಡಲ್ಲ ಕಿಚನ್ನು ನೋಡಿ, ಸೇಮ್ ಅದೇ ಪ್ಲ್ಯಾನಿಂಗು, ಮೂಲೆಯಲ್ಲಿ ಯಾವ ಮೂಲೆಯಲ್ಲಿ ಫಸ್ಟ್ ಫ್ಲೋರಲ್ಲಿ ಏನಿದೆಯೋ ಅದೇ ಇದೆ, ಏನೂ ಚೇಂಜ್ ಮಾಡಿಲ್ಲ, ಡಿಟ್ಟೋ ಇದೆ ನೋಡಿ. ಮಾಡಲ್ಲ ಕಿಚನ್ ನೋಡಿದ್ರಲ್ಲ, ಅದು ಹಾರ್ಚು ನೋಡಿದ್ರಲ್ಲ ಅದೇ ರೀತಿ ಇದೆ. ಇದು ಬೆಡ್ರೂಮ್ 1, ಡೋರ್ ರೆಡಿಮೇಡ್ ಡೋರು, ಸೇಮ್ ಆಪೋಸಿಟ್ಟು ಅಲ್ಲಿ ನಿಮಗೆ ಸ್ಟ್ಯಾಂಡಿಂಗ್ ಮಿರರ್ ಇದೆ, POP ಇದೆ, ವಿಂಡೋ ಇದೆ. ಲೆಫ್ಟ್ ಸೈಡ್ ಕಂಪ್ಲೀಟ್ ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಟ್ರಿಪಲ್ ಕಟ್ ಆಗ್ಬೋದು ನೋಡಿ. ಸೇಮ್ ಡಿಟೋ ಇಲ್ವಾ? ಎಸ್ ಡಿಟೋ ಇದೆ ಕಂಡ್ರೆ ಲಕ್ಷ್ಮೀಪತಿ, ನೀನು ಹೇಳಿದ್ದು ಕರೆಕ್ಟು. ಸಡನ್ನಾಗಿ ನಾವು ನೋಡಿದ್ರೆ ಫಸ್ಟ್ ಫ್ಲೋ ಯಾವ ಫ್ಲೋರಲ್ಲಿ ಇದೀವಿ ಅಂತ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತೀವಿ, ಮತ್ತೆ ಚೆಕ್ ಮಾಡ್ಕೊಬೋ ಅವಾಗಲೇ ಗೊತ್ತಾಗೋದು, ಆ ರೀತಿ ಇದೆ. ಹೌದು ಸರ್, ಓಕೆ. ನೀವು ನೋಡ್ತಾ ಹೋಗಿ, ಸೇಮ್ ಡಿಟೋ ಇರೋದ್ರಿಂದ ಫಸ್ಟ್ ಫ್ಲೋರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ, ನೀವು ನೀಟಾಗಿ ನೋಡ್ತಾ ಹೋದ್ರಿ, ನೋಡಿದ್ದೀರಾ. ಈಗ ಇದು ಸೆಕೆಂಡ್ ಫ್ಲೋರಲ್ಲಿರೋ 2 BHK ಹೌಸ್ ಸೇಮ್ ಡಿಟೋ ಇರೋದ್ರಿಂದ ಜಸ್ಟ್ ನೀವು ಕ್ವಿಕ್ಕಾಗಿ ಗ್ಲ್ಯಾನ್ಸ್ ಮಾಡ್ತಾ ಹೋಗಿ. ನೀವು ನಾನು ಹೈಲೈಟ್ಸು, ಲೊಕೇಶನ್ನು, ಪ್ರೈಸು ಹೇಳ್ತೇನೆ. ಹೈಲೈಟ್ಸು ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಜಸ್ಟ್ 500 ಮೀಟರ್ಸು. ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 2 ಕಿಲೋಮೀಟರ್ಸ್. ಚಿಕ್ಕಬಳ್ಳಾವರ 1.5 ಕಿಲೋಮೀಟರ್. ಚಿಕ್ಕಬಳ್ಳಾವರ ರೈಲ್ವೆ ಸ್ಟೇಷನ್ 1 ಕಿಲೋಮೀಟರ್. ಬಗಲಗುಂಟೆ 3 ಕಿಲೋಮೀಟರ್ಸ್. ಡಿಮಾರ್ಟ್ 3 ಕಿಲೋಮೀಟರ್ಸ್. 8th ಮೈಲ್ 4 ಕಿಲೋಮೀಟರ್ಸ್. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ 4.5 ಕಿಲೋಮೀಟರ್ಸ್. ಜಾಲಹಳ್ಳಿ ಕ್ರಾಸ್ 5 ಕಿಲೋಮೀಟರ್ಸ್. ಯಶವಂತಪುರ್ 9 ಕಿಲೋಮೀಟರ್ಸ್. ಹೆಬ್ಬಾಳ್ ಫ್ಲೈಓವರ್ 12 ಕಿಲೋಮೀಟರ್ಸ್. ವಿದ್ಯಾರಣ್ಯಪುರ 12 ಕಿಲೋಮೀಟರ್ಸ್. ಯಲಹಂಕ 12 ಕಿಲೋಮೀಟರ್ಸ್. ಬಾಗ್ಲೂರು IT ಹಬ್. ಹೇಳ್ತಾ ಹೋದ್ರೆ ಭಾಳ ಹೈಲೈಟ್ಸ್ ಇದೆ ಕಣ್ರಿ. ನೀವು ಖುದ್ದಾಗಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಬಾಡಿಗೆ ಕೊಟ್ಟರೆ 37,000 ಬಾಡಿಗೆ ಬರುತ್ತೆ ಅಂತ ಹೇಳಿದೆ. ಹೇಗೆ? ಗ್ರೌಂಡ್ ಫ್ಲೋರ್ 1 BHK ಹೌಸ್ ಇದೆಯಲ್ಲ, ಅದು 7,000ಕ್ಕೆ ಹೋಗುತ್ತೆ. ನಿಜನಾ? ಹೌದು ಸರ್, ಆಲ್ರೆಡಿ ಕೊಟ್ಟಿದ್ದಾರೆ ಕಪಕ್ಕ. ಆದರೆ 6,000 ಅಂತ ಇಟ್ಕೊಳ್ಳಿ, ಓಕೆ, ಆಕ್ಸೆಪ್ಟಬಲ್. ಫಸ್ಟ್ ಫ್ಲೋರ್ 13,000 ಡನ್. ಸೆಕೆಂಡ್ ಫ್ಲೋರ್ 12,000. ಟೋಟಲ್ ಎಷ್ಟಾಯಿತು? 13 ಒಂದು 6 ಎಷ್ಟಾಯಿತು? 19 ಒಂದು 12 31 ಡನ್. ನೀನು ಹೇಳಿದ ಕರೆಕ್ಟ್, 30ರಿಂದ 37,000. ಎಸ್, ಅಷ್ಟಂತೂ ಗ್ಯಾರಂಟಿ ಬರುತ್ತೆ. ಪ್ರೈಸ್ 1,04,00,000. ಎಷ್ಟು? 1,04,00,000 ಅಷ್ಟೇನಾ ನಿಜವಾಗ್ಲೂ? ಎಸ್, ಅದರಲ್ಲೂ ನೆಗೋಷಿಯಬಲ್ ಇದೆ. ಬನ್ನಿ ಕೂತ್ಕೊಂಡು ಮಾತಾಡೋಣ, ಕಮ್ಮಿ ಆಗುತ್ತೆ. ಲೋನ್ ಆಗುತ್ತಾ? ಆಲ್ರೆಡಿ ಲೋನ್ ಇದೆ ಕಣ್ರಿ, ಹಾಗೆ ಟೇಕ್ ಓವರ್ ತೊಗೋಬೋದು. ಇಲ್ಲ ನಮ್ಗೆ ಲೋನ್ ಬೇಡ ಅಂದರೆ ಅವರು ಕ್ಲೋಸ್ ಮಾಡ್ತಾರೆ, ನೀವು ರಿಜಿಸ್ಟರ್ ಮಾಡಿಕೊಡ್ತಾರೆ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಗಲಗುಂಟೆ, ಕೃಷ್ಣ ಇಂಜಿನಿಯರಿಂಗ್ ಕಾಲೇಜ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.